ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಗೃಹ ಖಾತೆ ಆಗಲಿ, ಫೈನಾನ್ಸ್ ಆಗಲಿ, ಯಾವುದು ಇಟ್ಕೋಬೋದು. ಅದೇ ಕಾಲಕ್ಕೆ ನಿತೀಶ್ ಕುಮಾರ್ ಅವರು ಈಗ ಕೃಷಿ ಕೇಳಿದ್ರು, ರೈಲ್ವೆ ಕೇಳಿದ್ರು, ಇಂಥವು ಕೇಳ್ಬೋದು. ಅದಕ್ಕೆ ಮೋಸ್ಟ್ಲಿ ಇಂಡಿಯಾ ಗೌರ್ಮೆಂಟ್ ಆದರೆ ಅದಕ್ಕೆ ಒಪ್ಪಿಗೆನೂ ಕೊಡ್ಬೋದು. ಮತ್ತು ಮಮತಾ ಬ್ಯಾನರ್ಜಿ ಅವರಂತ ಈಗಾಗಲೇ ಹೇಳಿದಾರೆ, ನಾವು ಹೊರಗೆ ಸಪೋರ್ಟ್ ಮಾಡ್ತೀನಿ ಇಂಡಿಯಾ ಗೌರ್ಮೆಂಟ್ಗೆ ಅಂತೇಳಿ. ಇಂದಾಗ ಅದು ಎಷ್ಟು ದಿವಸದ ಮುಂದುವರಿಸಿದ ಸರ್ಕಾರನೂ ಸಹಿತ ಅಷ್ಟು ಭಯದ ವಾತಾವರಣ ಅದ. ಹೊರಗೆ ನಿಂತಪ್ಪ ಅಂದ್ರೆ ಯಾವ್ದಕ್ಕೆ ಹೋಗಿಬಿಡ್ಬೋದ್ರಿ ಅವರು. ನಾವು ಸಾಕಪ್ಪ ನಿಮ್ಮ ಸವಾಸದ ಕೂಡ ಹೋಗ್ಬೋದು ಅವರು. ಹಂಗಿರ್ತದೆ ಸಣ್ಣ ಹುಡುಗರಂಗೆ. ನಾವು ಆಡೋ ಮುಂದೆ ನಾವು ಕೊಡ್ಲಿಕ್ಕೆ ಹೋಗ್ಕೊಂಡು ಅನ್ನಂಗೆ ಆಗ್ತದೆ. ತಮಗೆ ಬೇಕಾದಂಥ ಕೆಲವೊಂದು ಪಾಲಿಸಿಗಳು ಮಾಡೋ ಮುಂದೆ. ಮತ್ತು ಹೀಗಾದಾಗ ಮಾತ್ರ ಇವ್ರಿಗೂ ತ್ರಾಸದ ಇಲ್ಲ ಅಂತಲ್ಲ. ಯಾಕಂದರೆ ಈ ಒಂದು ಏನು ಈ ತ್ರಿಶಂಕು ಪಾರ್ಲಿಮೆಂಟ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಇದೊಂದು ದೊಡ್ಡ ಅಪಾಯ ಇಲ್ಲ. ಆದ್ರೆ ಇದರಲ್ಲಿ ಒಂದು ಸುಖಾಂತ ಏನಪ್ಪ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವದ ಮೆಜಾರಿಟಿ ಯಾವುದಾಗ ಅದು ಹಾಕೋದು ತಪ್ಪಿದ್ದು ಮೆಜಾರಿಟಿ ಆಗ್ತಿರ್ತಿಲ್ಲ. ಯಾಕಂತಂದ್ರೆ ಈಗ ಒಂದು 100 ಮಂದಿ ಇದ್ದೀವಿ ನಾವು, ಇದು ಪೂರ್ವದ 100 ಮಂದಿಯೊಳಗೆ 52 ಮಂದಿ ಪೂರ್ವ ಓಟ್ ಹಾಕಿದ್ರೆ ಅದು ಪೂರ್ವ ಅಂತ ಆಗ್ತದೆ. ಇಲ್ಲ 42 ಮಂದಿ ಹಾಕಿದರೆ ಇದು ಪಶ್ಚಿಮ ಆಗ್ತದೆ. ಇದು ಡೆಮೋಕ್ರಸಿಯ ಒಂದು ದೊಡ್ಡ ದೋಷ. ಯಾಕೆ ಮೆಜಾರಿಟಿ ಯಾರು ಹೇಳ್ತಾರೆ ಸತ್ಯ ನಡೆದಿದ್ರು ಸಹಿತ 12 ಮಂದಿ ಜನರ ಕಥೆಯೊಳಗೆ ನಾವು ನೋಡ್ತೀವಿ ಅದನ್ನು. ಅದರೊಳಗೆ ಒಬ್ಬ ಪಾಪ ಏನೋ ಒಬ್ಬ ಸಜ್ಜನ ಇರ್ತಾನೆ, 11 ಮಂದಿ ಕೂಡಿ ಅವನ ಮೇಲೆ ಆರೋಪ ಹೊರ್ತಾರೆ. ಅವ್ರು ತುಳುಗು ಮಾಡಿರ್ತಾರೆ, ಅವ್ರ ಮೇಲೆ ಹಾಕ್ತಾರೆ, ಇವತ್ತು ತುಳುಗದಂತೆ. 11 ಮಂದಿ ಸಾಕ್ಷಿ ಇದೆ, ಅವ್ನು ಸಾಕ್ಷಿ ಇಲ್ಲ ಪಾಪ ಸತ್ಯವಂತ. ಇದು ಡೆಮೋಕ್ರಸಿಯ ದೋಷ. ಹಂಗೇನಾದರೂ ಆಗು ಸಾಕ್ಷಿಗಳಿದ್ದಾವೆ. ಅದಕ್ಕೆ ರಾಹುಲ್ ಮಾತ್ರ ಈ ವಿಷಯದೊಳಗೆ ಒಂದು ರೀತಿ ಏನಪ್ಪ ಅಂದ್ರೆ ಗಂಭೀರವಾದಂಥ ವಿಚಾರ ಮಾಡ್ತಾ ಇದ್ದಾನೆ. ಬಟ್ ಈಗ ಇನ್ನೊಂದು ಏನು ಮಾಡ್ತಾ ಇದ್ದಾರಪ್ಪ ಅವರು ಅಂತಂದ್ರೆ ರಾಹುಲ್ರವರು ಉತ್ತರ ಪ್ರದೇಶ ತಮ್ಮ ಹಿಡಿತವನ್ನು ಸಾಧಿಸ್ಕೊಳ್ಳೋದಕ್ಕಾಗಿ ಇವರು ನಮ್ಮ ಅಖಿಲೇಶ್ ಅವ್ರ ಜೊತೆಗೆ ಅಖಿಲೇಶ್ ಅವ್ರ ಪ್ರಜ್ಞಾವಂತ ಒಬ್ಬ ನಾಯಕನಾಗಿ ಕಾಣ್ತಾ ಇದ್ದಾರೆ. ಅವ್ರ ಗೆಳೆತನ ಮಾಡಿಕೊಂಡು ಅವರ ಸಂಘಟನೆ ಮತ್ತು ತಮ್ಮ ಸಂಘಟನೆ ತಮ್ಮ ವರ್ಚಸ್ಸು ತೊಗೊಂಡು ಈ ಮೊದಲು ನಾಳೆ 2027 ಈ ಒಂದು ವಿಧಾನಸಭಾ ಚುನಾವಣೆ ಬರ್ತದೆ ನಮ್ಮ ಯೋಗಿ ಆದಿತ್ಯನಾಥ್ ವಿರೋಧವಾಗಿ. ಅದನ್ನು ಗೆಲ್ಲೋದಕ್ಕೆ ಪ್ಲಾನ್ ನಡೆಸಿದ್ದಾರೆ. ಅದನ್ನು ಗೆಲ್ಲಬೇಕಂತ ನಮ್ಮ RSS ಅದು ಪ್ಲಾನ್ ನಡೆಸಿದ್ದಾರೆ. ಮೋದಿಗೆ ನೋಡೋದು ಬಿಟ್ಟಿದ್ದಾರೆ. ಅಲ್ಲಿ ಯೋಗಿ ಅವ್ರನ್ನ ಬೆಳೆಸಬೇಕಂತ ಕೂತಿದ್ದಾರೆ. ಯಾಕಂದ್ರೆ ಮೋದಿಗೆ ಆಲ್ಟರ್ನೇಟಿವ್ ಯಾರು ಇದ್ದರೆ ಅದು ಯೋಗಿ ಅವರನ್ನ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡಿ ಉತ್ತರ ಪ್ರದೇಶಕ್ಕೆ ಅಂದ್ರೆ ಆದಂದ್ರೆ ಅವ್ರನ್ನ ತೊಗೊಂಡು ನಾವು ಮುಂದಿನ ಪ್ರಧಾನಿ ಮಾಡಲಿಕ್ಕೆ ಸಾಧ್ಯದ ಅಂತ. ಅಂದರೆ ಇವರು 3 ಸಲ ಚೀಫ್ ಮಿನಿಸ್ಟರ್ ಆಗಿದ್ದರು ಮೋದಿ ಅವರು. ಇವರು ಈ ಸಲ ಆಯ್ಕೆ ಆದರೆ 3 ಸಲ ಆಗ್ತಾರೆ. ಇವ್ರನ್ನ ಮತ್ತು ಉತ್ತರ ಪ್ರದೇಶದಿಂದ ಬರೋದ್ರಿಂದಾಗೆ ಮುಂದಿನ ಎಲೆಕ್ಷನ್ ಸಹಿತ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಮೋದಿ ಅವ್ರ ಪ್ರದೇಶ ಹೆಂಗೆ ಸರಿಸೋದಪ್ಪ ಅಂತೇಳಿ ಅದಕ್ಕೆ RSS ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು RSS ಅವ್ರಿಗೆ ಗೊತ್ತು, ಯೋಗಿ ಅವ್ರಿಗೆ ಗೊತ್ತು. ಬಟ್ ಮಾತನಾಡೋದು ಅನ್ನೋದು ಇವು ನಮ್ಮ ಸುದ್ದಿಗಳು. ಓಕೆ ಸರಿ, ಇವಾಗ ಒಂದು ವೇಳೆ UPಯಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರು ಅಂದುಕೊಂಡ ಹಾಗೆ ಹಿಡಿತವನ್ನ ಸಾಧಿಸಿದ್ರೆ BJPಯನ್ನ ಅಲ್ಲಿ ಬುಡ ಸಮೇತ ಕಿತ್ತು ಹಾಕೋಕ್ ಸಾಧ್ಯನಾ ಅಥವಾ ಅಲ್ಲಾಡ್ಸೋದಕ್ಕೆ ಸಾಧ್ಯನಾ? ಇವಾಗಲೇ ಸೌತ್ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಾ ಇದೆ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕಿತ್ತು ಎಲ್ಲಿಗೆ ಬಂದು ನಿಂತಿದೆ BJP ಅಂತ. ಇವಾಗ ಅದೇ ರೀತಿ UPಯಲ್ಲಿ ಆ ತರಹದ ವಾತಾವರಣ ಸೃಷ್ಟಿ ಮಾಡಕ್ ಸಾಧ್ಯ ನೋಡ್ರಿ. ಒಂದನೇದಾಗಿ BJP ಇಷ್ಟರೊಳಗನ ಜನರ ಮನಸ್ಸನ್ನು ತಿಳ್ಕೊಬೇಕಾಗಿತ್ತು. ಅವರು ಹಿಂದೂ ಮುಸ್ಲಿಂ ಮಾಡಲಾರದ ಗ್ಯಾರಂಟಿಗಳ ಬಗ್ಗೆ ಇವತ್ತು ಕಾಂಗ್ರೆಸ್ಸಿಗರು ಇವ್ರನ್ನ ಫಾಲೋ ಮಾಡಿದ್ರು. ಕೇಜ್ರಿವಾಲ್ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ. ಆಮದ್ ಬೇರೆ ಅದು ಖಜಾನೆ ಖಾಲಿ ಆಗ್ಯದ, 108 ಆರೋಪಗಳಿದ್ದಾವೆ. ಅದಿರಲಿ, ಅದನ್ನು ನಾವು ಸ್ವಲ್ಪ ಇವರು ಮಾಡಿದ್ರೆ ಹಿಂದೂ ಮುಸಲ್ಮಾನ್ ಮಾಡೋದ ಮೋದಿ ಗ್ಯಾರಂಟಿ ಅಂತೇಳಿ ಮಿನಿಮಮ್ ಇವ್ರನ್ನ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದು ಸದ್ಯ ಮಾಡುವಂಥ ಇನ್ನೊಂದು ದೊಡ್ಡ ಕೆಲಸ ಅಂದ್ರೆ 30 ಲಕ್ಷ ಉದ್ಯೋಗಗಳು ಖಾಲಿ ಅದಾವೆ ಸೆಂಟ್ರಲ್ ಗೌರ್ಮೆಂಟ್ದಾಗ. ಸ್ವತಃ ಇದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಅದು ಏನಾದರೂ ತುಂಬಿದ್ರೆ ಮೋದಿ ಅವರು ಸಹಜವಾಗಿ ಆ ಮೊದಲ ಯುವಕರು ಪರ ಇದ್ದಂಥವರು ಚೇಂಜ್ ಆಗೋ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಈ ಒಂದು ನಮ್ಮ ಮೋದಿಯವರು ಹಿಂದಿನ ಪಾಲಿಸಿಗಳನ್ನು ಬಿಟ್ಟ ಇವತ್ತೇನು ಇಂಡಿಯಾ ಒಂದೇನು ಮಾಡ್ಕೊಳ್ಳಿಕ್ಕೆ ಪಾಲಿಸಿ ಅದನ್ನು ಸ್ವೀಕಾರ ಮಾಡಿದ್ರೆ ಹೆಚ್ಚು ಅವಕಾಶ ಅದ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮತ್ತು ಅದನ್ನು ಅವರು ಸ್ವಾಭಿಮಾನಕ್ಕೆ ಬಿದ್ದ ಮಾಡಲಿಲ್ಲ ಅಂದ್ರೆ ಲಾಸ್ ಅವ್ರಿಗೇನಿಲ್ಲ.